तत्पुरुषाय विद्महे महादेवाय धीमहि तन्नो रुद्रः प्रचोदयात् तन्नो रुद्रः प्रचोदयात्। ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ. ನೋಡ್ರಿಪ್ಪ, ಈ ಗುಗ್ಗುಳು ಕೂಡ ಕೆರೆಗೆ ತಗೊಂಡೋಗಿ ಶಾಂತ ಮಾಡಬೇಕು. ನಡ್ರಿಪ್ಪ. ಶಾಂತ ಮಾಡೋದ ಅಂದ್ರೆ? ಅಂದ್ರೆ ಈ ಗುಗ್ಗುಳು ಜ್ವಾಲೆನ ಹಾಲು ತುಪ್ಪ ಹಾಕಿ ಶಾಂತ ಮಾಡೋದು. ಓಹೋ, ಆರ್ಸೋದಾ? ಆ ತರ ಎಲ್ಲ ಹೇಳಬಾರ್ದು, ಅದು ಅಮಂಗಳ. ಅದಕ್ಕೆ ನಾವು ಶಾಂತ ಮಾಡೋದು ಅಂತ ಹೇಳ್ತೇವಿ. ನಡ್ರಿಪ್ಪ, ಹೋಗೋಣ. ತೋರಿಪ್ಪ, ಕೊಡ ತೋಡ್ರಿಪ್ಪ. ಗುರುಗಳೇ, ಎಲ್ಲ ಕೆರೆ ದಂಡಿಗೆ ಹೋಗ್ತಿದ್ದಾರೆ, ಬನ್ನಿ ನಾವು ಹೋಗೋಣ. ನಾನ್ಯಾಕೆ ಅಲ್ಲಿಗೆ ಬರಬೇಕು? ನೀವು ಬೇಕಾದ್ರೆ ಹೋಗಿ ಬನ್ನಿ. ನಿಮ್ಮನ್ನ ಬಿಟ್ಟು ನಾನ್ ಹೋಗೋದಾ ಗುರುಗಳೇ? ಯಾರು ಯಾರನ್ನೂ ಕಟ್ಕೊಂಡು ಹೋಗೋದಿಲ್ಲ. ಒಂದಲ್ಲ ಒಂದು ದಿನ ಎಲ್ಲರನ್ನೂ ಎಲ್ಲವನ್ನೂ ಬಿಟ್ಟು ಎರಡನ್ನ ಹೊತ್ಕೊಂಡು ಹೋಗ್ತೀವಿ. ಅಂದ್ರೆ? ಹೌದು ಮುದ್ಕಪ್ಪನವರೇ, ನಾವು ಮಾಡಿದ ಪಾಪದ ಗಂಟು, ಪುಣ್ಯದ ಗಂಟು ಇವೆರಡನ್ನೂ ಹೊತ್ಕೊಂಡು ಹೋಗ್ಬೇಕು. ಗುರುಗಳೇ, ನೀವು ಬರೋಲ್ಲ ಅಂದ್ರೆ ನಾನು ಇಲ್ಲೇ ಇರ್ತೀನಿ, ಮದುವೆ ಕೂಡ ಹೋಗಲ್ಲ. ಹಾಗನ್ಬೇಡಿ, ನೀವು ಹೋಗ್ಬಿಟ್ಟು ಬನ್ನಿ.
ನೀವು ಬರೋವರೆಗೂ ನಾನು ವೀರಭದ್ರ ದೇವರ ದರ್ಶನ ಮಾಡಿಕೊಂಡು ಇಲ್ಲೇ ಇರ್ತೀನಿ. ನೀವು ಬಂದ್ಮೇಲೆ ಇಬ್ರು ಸೇರಿ ಗುಡಿಗೇರಿಗೆ ಹೋಗೋಣ. ಆಯ್ತು ಗುರುಗಳೇ, ಇವನ್ ಇಲ್ಲೇ ಇಟ್ಟಿರ್ತೀನಿ ಗುರುಗಳೇ. ಹಾ वीरभद्रेश्वर महाराज की श्री वीरभद्रेश्वर महाराज की जय जय हाಲು ತುಪ್ಪ ತೋಡ್ರಪ್ಪ. ಏನಪ್ಪ ಇದು? ಹಾಲು ತುಪ್ಪ ಎಷ್ಟು ಸುರಿದ್ರು ಈ ಗುಗ್ಗಳ ದೂರಿ ಶಾಂತ ಆಗ್ತಾನೆ ಇಲ್ಲ. ಇದು ಕೂಡ ಆ ಶರೀಫರ ಪ್ರಭಾವನೇ ಇರಬಹುದು. ನಿಜ ನಿಜ, ನಮಗೆ ಉಪಕಾರ ಮಾಡಿದವ್ರನ್ನ ಮರ್ತೇ ಬಂದ್ಬಿಟ್ವಿ. ಹೋಗಿ ಕರ್ಕೊಂಡು ಬನ್ನಿ. ಗುರುಗಳೇ, ಶರಣು. ಏನ್ರಪ್ಪ ಮತ್ತೆ ಯಾಕೆ ಬಂದ್ರೆ? ಗುಗ್ಗಳದೂರಿ ಶಾಂತವಾಗ್ಲಿಲ್ಲ. ಯಾಕೆ? ದೈವಶಕ್ತಿಯಿಂದ ಉರಿದಿದ್ದು ದೈವಶಕ್ತಿಯಿಂದಲೇ ಶಾಂತವಾಗಬೇಕು. ಅದಕ್ಕೆ ನಮ್ಮ ಪುರವಂತರು ತಮ್ಮನ್ನ ಕರ್ಕೊಂಬರಕ್ಕೆ ಹೇಳಿ ಕಳಿಸಿದ್ದಾರೆ. ಅದಕ್ಕೆ ಆ ದೇವ್ರನ್ನೇ ಕೇಳ್ಕೋಬಹುದಲ್ಲ. ನಮ್ ಪಾಲ್ಗೆ ಈಗ ನೀವೇ ದೇವ್ರು. ನನಗೆ ನಿಮಗೆ ಸರ್ವರಿಗೂ ಆ ಭಗವಂತನೇ ದೇವರು. ಆಯ್ತು, ನಡೀರಿ ಹೋಗೋಣ. ಬನ್ನಿ ಗುರುಗಳೇ, ಬನ್ನಿ. ಏನ್ರಪ್ಪ, ಗುಗ್ಗುಳ ಶಾಂತವಾಗ್ಲಿಲ್ವಾ? ಇಲ್ಲ ಗುರುಗಳೇ, ಈಗ ಇದನ್ನ ತಾವೇ ಶಾಂತ ಮಾಡ್ಬೇಕು. ಎಲ್ಲಿ ಹಾಲಿನ ಪಾತ್ರೆ ಕೊಡಿ. ನಮೋ ವೀರಭದ್ರ. ಪ್ರಳಯಾಗ್ನಿ ಜ್ವಾಲೆಯ ಬೇಗೆಯನ್ನ ಶಿವನ ಜಟಾಜೂಟದಲ್ಲಿರುವ ಗಂಗೆಯು ತಣಿಸುವಂತೆ ಈ ಹಾಲಿನ ಗಂಗೆ ಈ ಗುಗ್ಗುಳದ ಜ್ವಾಲೆಗಳನ್ನ ಶಾಂತ ಮಾಡಲಿ. ಜೈ ಗುರುನಾಥ ಗೋವಿಂದ.
ಶರೀಫ್ ಸಾಹೇಬರಿಗೆ